ನಮಸ್ಕಾರ. ಮುಖ್ಯಾಂಶಗಳು. ಪ್ಯಾರಿಸ್ ಹವಾಮಾನ ವೈಪರೀತ್ಯ ಶೃಂಗಸಭೆ, ಭಾರತದಿಂದ ರಚನಾತ್ಮಕ ಮಾರ್ಗ ಮತ್ತು ಸಕಾರಾತ್ಮಕ ಮನೋಸ್ಥಿತಿ, ಪ್ರಧಾನಿ ನರೇಂದ್ರ ಮೋದಿ. ಲೋಕಸಭೆಯಲ್ಲಿ ಅಸಹಿಷ್ಣುತೆ ಕುರಿತ ಚರ್ಚೆ ಆರಂಭ, ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ಚರ್ಚೆ ನೆರವಾಗಲಿ, ಸುಮಿತ್ರಾ ಮಹಾಜನ್ ಆಶಯ. ಲೋಕಾಯುಕ್ತ ಹಾಗೂ ಉಪ ಲೋಕಾಯುಕ್ತ ಪದಚ್ಯುತಿ ಸಂಬಂಧ ವಿಧಾನಸಭೆ ಸ್ಪೀಕರ್ ಅವರಿಂದ ಮುಂದಿನ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗೂ ಗೋವಾದಲ್ಲಿ 46ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ, ವೈವಿಧ್ಯಮಯ ಕಾರ್ಯಕ್ರಮ. ವಾರ್ತೆಗಳ ವಿವರ. ಹಸಿರುಮನೆ ಅನಿಲ ಹೊರಸೂಸುವಿಕೆ ತಗ್ಗಿಸುವ ಐತಿಹಾಸಿಕ ಒಪ್ಪಂದದ ಗುರಿ ಹೊತ್ತ ಹವಾಮಾನ ವೈಪರೀತ್ಯ ಕುರಿತ 12 ದಿನಗಳ ಶೃಂಗಸಭೆ ಪ್ಯಾರಿಸ್ನಲ್ಲಿಂದು ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ 190 ದೇಶಗಳ ನಾಯಕರು ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ, ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸೇರಿದಂತೆ ಹಲವು ವಿಶ್ವ ನಾಯಕರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಶೃಂಗಸಭೆ ಆರಂಭದಲ್ಲಿ ಪ್ಯಾರಿಸ್ ದಾಳಿಯಲ್ಲಿ ಮೃತಪಟ್ಟವರ ಗೌರವಾರ್ಥ 1 ನಿಮಿಷ ಮೌನ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಫ್ರಾನ್ಸ್ವಾ ಒಲಾಂಡ್ ಅವರನ್ನು ಭೇಟಿಯಾಗಿ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಭಾರತ ರಚನಾತ್ಮಕ ಮಾರ್ಗ ಮತ್ತು ಸಕಾರಾತ್ಮಕ ಮನೋಸ್ಥಿತಿ ಇರಿಸಿಕೊಂಡಿದೆ ಎಂದು ತಿಳಿಸಿದರು. ಈ ಮಧ್ಯೆ ನರೇಂದ್ರ ಮೋದಿ ಅವರು ಪಾಕ್ ಪ್ರಧಾನಿ ನವಾಜ್ ಶರೀಫ್ ಅವರನ್ನು ಭೇಟಿ ಮಾಡಿದರು. ಪರಿಸರ ಮತ್ತು ನಿಸರ್ಗದೊಂದಿಗೆ ಭಾರತ ಹೊಂದಿರುವ ಬದ್ಧತೆ, ಹವಾಮಾನ ಬದಲಾವಣೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಕೈಗೊಂಡಿರುವ ಕ್ರಮಗಳನ್ನು ಅನಾವರಣಗೊಳಿಸುವ ಪ್ರದರ್ಶನ ಮಳಿಗೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿ ವೀಕ್ಷಿಸಿದರು. ನಂತರ ಪರಂಪರೆ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿ, ಹವಾಮಾನ ವೈಪರೀತ್ಯ ವಿಶ್ವ ಎದುರಿಸುತ್ತಿರುವ ದೊಡ್ಡ ಸವಾಲು, ಪ್ಯಾರಿಸ್ನ ನಿರ್ಣಯ ನ್ಯಾಯಯುತ ಹಾಗೂ ಸಮಗ್ರವಾಗಿ ಇರಬೇಕು ಎಂದು ಹೇಳಿದರು. ಪ್ರಕೃತಿಯ ಸಹಯೋಗವಿಲ್ಲದೆ ಸುಸ್ಥಿರ ಬೆಳವಣಿಗೆ ಸಾಧ್ಯವಿಲ್ಲ. ಶುದ್ಧ ಇಂಧನ ಕ್ಷೇತ್ರದಲ್ಲಿ ಅನ್ವೇಷಣೆ ಮತ್ತು ಸಂಶೋಧನೆ ಈಗಿನ ಆದ್ಯತೆ. ನವೀಕರಿಸಬಹುದಾದ ಇಂಧನ ಅತ್ಯಂತ ಕಡಿಮೆ ದರದಲ್ಲಿ ಒದಗಿಸುವುದು ಅಗತ್ಯ ಎಂದು ಅವರು ಹೇಳಿದರು. And our achievements, India's new economic momentum is a subject of international attention and a source of global opportunity. Our progress will not just change the lives of 1/6 of humanity. It will also mean a more successful and prosperous world. Equally, the choices the world makes here will have an impact on our development. ಅಸಹಿಷ್ಣುತೆ ಕುರಿತ ಚರ್ಚೆ ಲೋಕಸಭೆಯಲ್ಲಿಂದು ಆರಂಭವಾಗಿದೆ. ಈ ವಿಷಯ ಕುರಿತ ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷಗಳ ಸದಸ್ಯರು ಕೆಲವು ಸಮಯದಿಂದ ಒತ್ತಾಯಿಸುತ್ತಿದ್ದರು. ಸಿಪಿಐಎಂ ಸದಸ್ಯ ಪಿ ಕರುಣಾಕರನ್ ಮತ್ತು ಕಾಂಗ್ರೆಸ್ ಸದಸ್ಯ ಕೆಸಿ ವೇಣುಗೋಪಾಲ್ ನೀಡಿದ್ದ ನೋಟಿಸ್ಗಳನ್ನು ಸ್ಪೀಕರ್ ಸುಮಿತ್ರಾ ಮಹಾಜನ್ ಅಂಗೀಕರಿಸಿದರು. ಚರ್ಚೆ ಆರಂಭಕ್ಕೆ ಮುನ್ನ ಸ್ಪೀಕರ್ ಸುಮಿತ್ರಾ ಮಹಾಜನ್ ಚರ್ಚೆ ಸಂದರ್ಭದಲ್ಲಿ ಸಹಿಷ್ಣುತೆ ಪ್ರದರ್ಶಿಸುವಂತೆ ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರಿಗೆ ಮನವಿ ಮಾಡಿದರು. ಇಂದಿನ ಚರ್ಚೆ ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ನೆರವಾಗಲಿ ಎಂದು ಅವರು ಆಶಿಸಿದರು. दोनों तरफ से इतना ही निवेदन होंगे, आरोप प्रत्यारोप सब होंगे. यहाँ हम कम से कम इंटॉलरेंस नहीं दिखाएं, सुन ले एक दूसरे की बात. अगर यहाँ से कुछ बोला जाए आप सुन लेना, आपकी तरफ से भी जवाब आएगा. जब आपकी तरफ से जवाब आएगा आप लोग भी शांति से सुन लेना प्लीज. हम सभी जनप्रतिनिधि हैं, लाखों लाखों जनता के अपने आप को नेता मानते हैं, ले जाते हैं, एक दिशा देते हैं पूरे देश को. तो इस विषय पे चर्चा करके अगर देश में किसी प्रकार की किसी के मन में कुछ प्रश्न है, वास्तव में उसको एक पॉजिटिव दिशा आज की ये चर्चा देगी. ಗೃಹ ಸಚಿವ ರಾಜನಾಥ್ ಸಿಂಗ್, ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚಾಗುತ್ತಿದ್ದರೆ ಅದನ್ನು ತಗ್ಗಿಸಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಲಹೆ ನೀಡುವಂತೆ ವಿಪಕ್ಷಗಳಿಗೆ ಮನವಿ ಮಾಡಿದರು. कि वह अपना सुझाव भी दें यदि उनकी दृष्टि से, हमारी दृष्टि से नहीं बढ़ रहा है, उनकी दृष्टि से यदि इंटॉलरेंस बढ़ रहा है तो उस इंटॉलरेंस को समाप्त करने के लिए, उसे रोकने के लिए
क्या कदम सरकार को उठाने चाहिए। Made a controversial remark attributing a statement to Home Minister Rajnath Singh. ಸಿಪಿಐಎಂ ಸದಸ್ಯ ಮೊಹಮ್ಮದ್ ಸಲೀಂ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಎಂದರೆ ಚರ್ಚೆ, ಮಾತುಕತೆ, ಅಸಮ್ಮತಿ ಎಲ್ಲವೂ ಇರಬೇಕು. ಆದರೆ ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚಾಗಿ ನಮ್ಮ ಸಂಸ್ಕೃತಿ, ಪರಂಪರೆ ಮರೆಯಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅವರು ನಿಯತಕಾಲಿಕವೊಂದರ ಲೇಖನವೊಂದನ್ನು ಓದುತ್ತಾ ಗೃಹ ಸಚಿವ ರಾಜನಾಥ್ ಸಿಂಗ್ ಕುರಿತು ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಗದ್ದಲ ಉಂಟಾಗಿ ಕಲಾಪವನ್ನು 3 ಬಾರಿ ಮುಂದೂಡಲಾಯಿತು. हमारी परंपरा, हमारी संस्कृति, हमारा धरोहर, हमारा सभ्यता सहनशीलता सिखाती है और वहां से कहीं ना कहीं डिपर्चर हो रहा है. हम लोगों का बंटवारा नहीं चाहते, दिलों का बंटवारा नहीं चाहते. ಮತ್ತೆ ಸದನ ಸೇರಿದ ನಂತರ ಮೊಹಮ್ಮದ್ ಸಲೀಂ ಅವರ ಆಕ್ಷೇಪಾರ್ಹ ಹೇಳಿಕೆಯನ್ನು ಕಡತದಿಂದ ತೆಗೆದುಹಾಕುವ ಮೂಲಕ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಬಿಕ್ಕಟ್ಟು ಬಗೆಹರಿಯಿತು. बेरोजगारी के खिलाफ जंग छेड़ो, पिछड़ापन के खिलाफ जंग छेड़ो, महिलाओं के ऊपर अत्याचार अन्याय हो रहे उसके ऊपर जंग छेड़ो. अगर हिम्मत है तो आज भारत के सामने जो सबसे बड़ा चुनौती है उस चुनौती के खिलाफ जंग छेड़ो, तब हम सब साथ एक हो सकते हैं. The difference of opinion. ನಂತರ ಮುಂದುವರೆದ ಚರ್ಚೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಪಕ್ಷದ ಕೆಸಿ ವೇಣುಗೋಪಾಲ್ ಕ್ರೀಡಾ ಕ್ಷೇತ್ರದಲ್ಲೂ ಅಸಹಿಷ್ಣುತೆಗೆ ಸಂಬಂಧಿಸಿದ ಪ್ರಕರಣಗಳು ಕಂಡುಬರುತ್ತಿವೆ ಎಂದರು. Not with counter arguments, but with bullets. These historians, these eminent personalities are not affiliated with any political parties. You can see these persons, I'm telling, those who are got Padma Vibhushan, those who are got Sahitya Academy awards. I will tell, wait, I will tell. They or somebody have already returned their awards. Somebody already resigned from their distinguished post. Some eminent personalities are expressing their views through media. Is it a political conspiracy? कि कहीं पर ಬಿಜೆಪಿ ಸದಸ್ಯೆ ಮೀನಾಕ್ಷಿ ಲೇಖಿ ಗೃಹ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಕಳೆದ 4 ತಿಂಗಳಲ್ಲಿ ಅಸಹಿಷ್ಣುತೆಗೆ ಸಂಬಂಧಿಸಿದ ಹೆಚ್ಚಿನ ಘಟನೆಗಳು ಕಾಂಗ್ರೆಸ್ ಅಥವಾ ಬಿಜೆಪಿಯೇತರ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ನಡೆದಿವೆ. ಶಾಂತಿ ಮಾತ್ರ ದೇಶವನ್ನು ಮುನ್ನಡೆಸಬಲ್ಲದು ಎಂಬ ಅರಿವು ಕೇಂದ್ರ ಸರ್ಕಾರಕ್ಕಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರ ಜೊತೆ ಎಲ್ಲರ ವಿಕಾಸ ಎಂಬುದು ಕೇಂದ್ರದ ಮಂತ್ರವಾಗಿದೆ. ಆದರೆ ವಿಪಕ್ಷಗಳು ಬ್ರಿಟಿಷರ ರೀತಿಯಲ್ಲಿ ಒಡೆದು ಆಳುವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಆರೋಪಿಸಿದರು. ಸಮಾಜದಲ್ಲಿ ಅಲ್ಪ ಪ್ರಮಾಣದ ಅಸಹಿಷ್ಣುತೆ ಇದ್ದು ಅದನ್ನು ಸಾರ್ವತ್ರಿಕರಿಸುವ ಬದಲು ಸರಿಯಾಗಿ ಗುರುತಿಸಿ ಸಮರ್ಥವಾಗಿ ಎದುರಿಸಬೇಕಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯನಾಯ್ಡು ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ. ಯಾವುದೇ ಪುಸ್ತಕ ಅಥವಾ ಚಲನಚಿತ್ರ ಜನರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತಿರಬಾರದು. ಹಾಗೆ ಜನರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವುದನ್ನು ಮನಗಾಣಬೇಕು. ಈ ಹಿನ್ನೆಲೆಯಲ್ಲಿ ಪುಸ್ತಕ ಅಥವಾ ಚಲನಚಿತ್ರಗಳ ನಿಷೇಧಕ್ಕೆ ನೀತಿಯೊಂದರ ಅಗತ್ಯ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. Salman Rushdie book, then you feel happy. If somebody bans Shivaji book, then there is protest. And then in that also different angles are coming. Hindu, Muslim angle, this angle or that angle. Let there be a... ಡಾಕ್ಟರ್ BR ಅಂಬೇಡ್ಕರ್ ದಲಿತರಾಗಿದ್ದ ಕಾರಣದಿಂದ ಅನುಭವಿಸಿದ ಸಂಕಷ್ಟಗಳ ನಂತರವೂ ದೇಶಕ್ಕೆ ನೀಡಿದ ಕೊಡುಗೆಯಿಂದ ಚಿತ್ರರಂಗ ಕಲಿಯುವುದು ಸಾಕಷ್ಟಿದೆ ಎಂದು ಬಿಎಸ್ಪಿ ನಾಯಕಿ ಮಾಯಾವತಿ ಹೇಳಿದ್ದಾರೆ. ಸಂವಿಧಾನ ದಿನದ ಅಂಗವಾಗಿ ಸಂವಿಧಾನ ಬದ್ಧತೆ ಕುರಿತು ರಾಜ್ಯಸಭೆಯಲ್ಲಿ ಮುಂದುವರೆದ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಡಾಕ್ಟರ್ BR ಅಂಬೇಡ್ಕರ್ ಕೊಡುಗೆಗಳನ್ನು ಸ್ಮರಿಸಿದರು. ಸಂಸತ್ತಿನ ಅಂಗೀಕಾರಕ್ಕೆ ಕಾಯುತ್ತಿರುವ ಸರಕು ಮತ್ತು ಸೇವಾ ತೆರಿಗೆ ಮಸೂದೆಗೆ ಅವರು ಬೆಂಬಲ ವ್ಯಕ್ತಪಡಿಸಿದರು. जीएसटी देश की अर्थव्यवस्था में बदलाव आएगा तो आज मैं इस शुभ अवसर पर ये मैं कहना चाहती हूँ कि यदि आपको पूरा भरोसा है कि इसके बिल के पास हो जाने से देश की अर्थव्यवस्था में बदलाव आएगा और सुधार आएगा, मजबूत होगी, तो मैं इस बिल ಸ್ವಚ್ಛತೆ, ಸುರಕ್ಷತೆ ಮತ್ತು ಆತಿಥ್ಯ ನೂತನ ಪ್ರವಾಸೋದ್ಯಮ ನೀತಿಯ ಪ್ರಮುಖ ಅಂಶವಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಮಹೇಶ್ ಶರ್ಮಾ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ವಿದೇಶಿ ಪ್ರವಾಸಿಗರಿಗಾಗಿ ಅಂತಾರಾಷ್ಟ್ರೀಯ ಸಹಾಯವಾಣಿ ಆರಂಭಿಸಲಾಗಿದೆ. 1363 ಸಂಖ್ಯೆಗೆ ಕರೆ ಮಾಡಿದರೆ ದಿನದ 24 ಗಂಟೆಗಳ ಕಾಲವೂ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾಹಿತಿ ಪಡೆಯಬಹುದಾಗಿದೆ. 2 ತಿಂಗಳೊಳಗೆ 12 ವಿದೇಶಿ ಭಾಷೆಗಳಲ್ಲೂ ಮಾಹಿತಿ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. स्थानों पर आप महसूस करेंगे कि पहले से अच्छी स्वच्छता है. ताजमहल जैसा स्थान, उसके भी बेहतरीकरण के लिए उपाय किए गए हैं. अब लगभग सभी मॉन्यूमेंट्स पर आपको ई टिकटिंग की सुविधा उपलब्ध हो गई है. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ಸ್ಪರ್ಧಿಸುವ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಕುರಿತು ಹೈಕಮಾಂಡ್ನೊಂದಿಗೆ ಚರ್ಚಿಸಲು ನಾಳೆ ದೆಹಲಿಗೆ ತೆರಳುತ್ತಿದ್ದು,
ಬುಧವಾರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿಂದು ಅವರು ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರ ಪದಚ್ಯುತಿ ಸಂಬಂಧ ಸ್ಪೀಕರ್ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಉಪಲೋಕಾಯುಕ್ತರ ಮೇಲಿನ ಆರೋಪಗಳ ಹಿನ್ನೆಲೆಯಲ್ಲಿ ಅವರ ಪದಚ್ಯುತಿಗೆ 78 ಶಾಸಕರ ಸಹಿ ಸಂಗ್ರಹಿಸಿ ದಾಖಲಾತಿಗಳನ್ನು ಸ್ಪೀಕರ್ಗೆ ನೀಡಲಾಗಿದ್ದು ಅವರು ಅದನ್ನು ಸ್ವೀಕರಿಸಿದ್ದಾರೆ ಎಂದು ತಿಳಿಸಿದರು. ಸರಳ ವಿವಾಹ ಕುರಿತು ಖಾಸಗಿ ವಿಧೇಯಕವೊಂದನ್ನು ಮಂಡಿಸಲಾಗಿದ್ದು ಈ ಬಗ್ಗೆ ಇನ್ನೂ ಚರ್ಚೆಯಾಗಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದರು. ದಾಖಲಾತಿಗಳ ಮೂಲಕ ಕೊಟ್ಟಿದ್ದಾರೆ, ಅದು ಅಡ್ಮಿಟ್ ಆಗಿದೆ ಅಸೆಂಬ್ಲಿನಲ್ಲಿ. ಈಗ ಸ್ಪೀಕರ್ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಇಲ್ಲ, ಅದು ಒಂದು ಖಾಸಗಿ ನಿರ್ಣಯ ಮಂಡಿಸಿದ್ದಾರೆ, ಅದು ಚರ್ಚೆ ಆಗಬೇಕು. ಖಾಸಗಿ ನಿರ್ಣಯ ಚರ್ಚೆ ಆಗಿಲ್ಲ. ರಾಜ್ಯದಲ್ಲಿ ಸರಕು ಸಾಗಣೆ ಲಾರಿಗಳಿಗೆ ಸ್ಪೀಡ್ ಗವರ್ನರ್ ಅಳವಡಿಸುವ ಕುರಿತಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಲಾರಿ ಮಾಲೀಕರ ಸಂಘ ಹಾಗೂ ಒಕ್ಕೂಟದ ಸದಸ್ಯರ ಜೊತೆ ಬೆಂಗಳೂರಿನಲ್ಲಿಂದು ಸಭೆ ನಡೆಸಿದರು. ನಂತರ ಸಚಿವ ರಾಮಲಿಂಗಾರೆಡ್ಡಿ ಕೇಂದ್ರ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಏಪ್ರಿಲ್ 2016ರೊಳಗೆ ಸ್ಪೀಡ್ ಗವರ್ನರ್ ಅಳವಡಿಕೆ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ. ಆದರೆ ಲಾರಿ ಮಾಲೀಕರು ಸ್ಪೀಡ್ ಗವರ್ನರ್ ಪೂರೈಕೆಯ ಅಭಾವದ ಹಿನ್ನೆಲೆಯಲ್ಲಿ ಕಾಲಾವಕಾಶ ನೀಡಿ ಎಂದು ಕೋರಿದ್ದಾರೆ. ಈ ಬಗ್ಗೆ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯ ಪಡೆದು ಇನ್ನೆರಡು ದಿನಗಳಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸ್ಪೀಡ್ ಗವರ್ನರ್ಸ್ ಹಾಕಬೇಕು ಅಂತ ಕೇಂದ್ರ ಸರ್ಕಾರದಿಂದ ನಮಗೆ ಆದೇಶ ಬಂದಿದೆ. ಇವತ್ತು ಲಾರಿ ಮಾಲೀಕರ ಸಂಘದವರು ನಮಗೆ ಹೇಗಿದ್ರೂ ಅವಕಾಶ ಇದೆ ಏಪ್ರಿಲ್ 1ರವರೆಗೂ. ಸ್ವಲ್ಪ ಕೆಲವು ಕಡೆ ನಮಗೆ ಸ್ಪೀಡ್ ಗವರ್ನರ್ ಸಿಗ್ತಾ ಇಲ್ಲ, ಸಮಯಾವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಕೋರ್ಟ್ ಆದೇಶ ಇದೆ. ನಮ್ಮ ಸ್ಟೇಟ್ನಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ನಾಳೆಯಿಂದ ಕೈಗೊಳ್ಳಬೇಕಿದ್ದ ಲಾರಿ ಮುಷ್ಕರವನ್ನು ಮುಂದೂಡಿದ್ದೇವೆ ಎಂದರು. ಇವ್ರ ಹತ್ರ ಚರ್ಚೆ ಮಾಡಿದ್ವಿ, ಕೋರ್ಟ್ ಡೈರೆಕ್ಷನ್ ಕಾರಣ ಮಾಡಲೇಬೇಕೆಂಬ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು. ಈಗ ನಮ್ಮ ನಿರ್ರಾಜ್ಯಗಳಿಂದ ಬರತಕ್ಕಂಥ ಲಾರಿಗೆ ಈ ಸ್ಪೀಡ್ ಗವರ್ನರ್ ಇಲ್ಲ, ನಮ್ಮ ಸ್ಟೇಟ್ನಲ್ಲಿರೋ ವಾಹನಕ್ಕಿದೆ. ಈ ಕುಂದುಕೊರತೆಗಳು ನಮಗೆ ಏನು ತೊಂದರೆ ಆಗಿದೆ ಎಂಬುದನ್ನು ಮಾನ್ಯ ಮಂತ್ರಿಗಳಿಗೆ ತಿಳಿಪಡಿಸಿದ್ವಿ. ಅದನ್ನು ಕೂಡಲೇ ಇದನ್ನ ಅಡ್ವೊಕೇಟ್ ಜನರಲ್ ಹತ್ರ ಡಿಸ್ಕಸ್ ಮಾಡಿ ಕೋರ್ಟ್ಗೆ ಯಾವ ಥರ ರಿಕ್ವೆಸ್ಟ್ ಮಾಡಬೇಕು ಆ ಥರ ಮಾಡಿ ಒಂದು ಸರಿಯಾದ ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾಳೆಂದು ಮಾಡೋ ಮುಷ್ಕರವನ್ನು ಪೋಸ್ಟ್ಪೋನ್ ಮಾಡಿದ್ದೀವಿ. ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಚನ್ನಾರೆಡ್ಡಿ ರಾಜ್ಯ ಸರ್ಕಾರ ಸ್ಪೀಡ್ ಗವರ್ನರ್ ಪೂರೈಕೆಗೆ ಕೇವಲ 2 ಕಂಪನಿಗಳಿಗೆ ಅನುಮತಿ ನೀಡಿದೆ. ಇದರಿಂದ ನಮಗೆ ತೊಂದರೆಯಾಗಿದ್ದು ಬೇರೆ ಕಂಪನಿಗಳಿಗೂ ಪೂರೈಕೆಗೆ ಅನುಮತಿ ನೀಡಬೇಕೆಂದು ಮನವಿ ಮಾಡುವುದಾಗಿ ಹೇಳಿದರು. ಸರ್ಕಾರದ ಆದೇಶಗಳನ್ನು ಉಲ್ಲಂಘಿಸಿದ್ದಾರೆ. ಇಲ್ಲಿ ಕೋರ್ಟ್ ಆದೇಶ ಕೊಟ್ಟು ಇಂಪ್ಲಿಮೆಂಟ್ ಮಾಡ್ತಾರೆ. ಇಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ ಅನ್ನೋ ಒಂದು ವಾದವನ್ನು ಕೋರ್ಟ್ ಮುಂದೆ ಮಂಡಿಸಿದಾಗ ಕೋರ್ಟ್ ಗೋವಾದಲ್ಲಿ 46ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ನಡೆಯುತ್ತಿದೆ. ಆಸ್ಕರ್ ಪ್ರಶಸ್ತಿ ಪುರಸ್ಕೃತ ಸಂಗೀತ ನಿರ್ದೇಶಕ AR ರೆಹಮಾನ್ ಮುಖ್ಯ ಅತಿಥಿಯಾಗಿದ್ದ ಸಮಾರಂಭದಲ್ಲಿ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಿದವು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಮತ್ತು ಗೋವಾ ಮುಖ್ಯಮಂತ್ರಿ ಲಕ್ಷ್ಮೀಕಾಂತ್ ಪಾರ್ಸೇಕರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು. ಬೇಗೂರು, ಕೊಳ್ಳೇಗಾಲ, ಚಾಮರಾಜನಗರದಲ್ಲಿ 2, ಮೂಡಿಗೆರೆ, ಯಳಂದೂರು, ಕೃಷ್ಣರಾಜ ಸಾಗರ, ಹೊನಕೆರೆ, ಬಸರಾಳು, ಕನಕಪುರದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ವಿಜಯಪುರದಲ್ಲಿ ಕನಿಷ್ಠ 15.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಹಗುರ ಮಳೆಯಾಗಲಿದೆ. ಗರಿಷ್ಠ 26 ಡಿಗ್ರಿ, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ಯಾರಿಸ್ ಹವಾಮಾನ ವೈಪರೀತ್ಯ ಶೃಂಗಸಭೆ, ಭಾರತದಿಂದ ರಚನಾತ್ಮಕ ಮಾರ್ಗ ಮತ್ತು ಸಕಾರಾತ್ಮಕ ಮನೋಸ್ಥಿತಿ, ಪ್ರಧಾನಿ ನರೇಂದ್ರ ಮೋದಿ. ಲೋಕಸಭೆಯಲ್ಲಿ ಅಸಹಿಷ್ಣುತೆ ಕುರಿತ ಚರ್ಚೆ ಆರಂಭ, ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ಚರ್ಚೆ ನೆರವಾಗಲಿ, ಸುಮಿತ್ರಾ ಮಹಾಜನ್ ಆಶಯ. ಲೋಕಾಯುಕ್ತ ಹಾಗೂ ಉಪಲೋಕಾಯುಕ್ತ ಪದಚ್ಯುತಿ ಸಂಬಂಧ ವಿಧಾನಸಭೆ ಸ್ಪೀಕರ್ ಅವರಿಂದ ಮುಂದಿನ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗೂ ಗೋವಾದಲ್ಲಿ 46ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ, ವೈವಿಧ್ಯಮಯ ಕಾರ್ಯಕ್ರಮ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.